ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಹಾಸನ್ ಲೈಫ್ ಸ್ಟೈಲ್. ಹಾಗೆಯೇ ಯಾರೆಲ್ಲ ಇದೆ ಮೊದಲನೇ ವೀಡಿಯೋಗೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ವಿಡಿಯೋ ಕೆಳಗಡೆ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ಯೂಸ್ಫುಲ್ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತಾ ಹೋಗುತ್ತೆ. ಹಾಗೆಯೇ ಇವತ್ತು ಸಾಟರ್ಡೆ ಫ್ರೆಂಡ್ಸ್, ಸಾಟರ್ಡೆ ಆಫ್ಟರ್ನೂನ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಅಡುಗೆ ಮಾಡೋಕ್ಕೆ ಹೋಗಬೇಕು. ಅಡುಗೆ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಸಾಟರ್ಡೆ ನನಗೆ ಹಸ್ಬೆಂಡು ಮಾರ್ನಿಂಗೇನೆ ಫಿಶ್ ತಂದಿಟ್ಟೋಗಿದ್ರು. ಅವ್ರ ಶಾಪ್ ಹತ್ರನೇ ಯಾರೋ ಮಾರ್ತಾ ಇದ್ರಂತೆ. ಇಲ್ಲೇ ಹಳ್ಳಿನಲ್ಲಿ ಕೆರೆಯಲ್ಲಿ ಹಿಡ್ದಿರೋಂಥ ಫಿಶ್ ಇದನ್ನು ರೋಮಿನ್ ಅಂತಾರೆ. ಸ್ವಲ್ಪ ಮುಳ್ಳಿರುತ್ತೆ, ಆದರೆ ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಯಾರಾದರೂ ಮಾಡಿರೋಂಥವ್ರಿದ್ರೆ ನನಗೆ ಕಮೆಂಟ್ ಮಾಡಿ, ಹೌದು ತುಂಬ ಚೆನ್ನಾಗಿರುತ್ತೆ ಅನ್ನೋರಿದ್ರೆ. ಇದನ್ನು ನಾನು ಇವಾಗ ಸ್ವಲ್ಪ ಸಾಂಬಾರು ಮತ್ತು ಇದರಲ್ಲಿ 3 ಫಿಶ್ನ ತೆಗೆದು ನಾನು ತವಾ ಫ್ರೈ ಮಾಡೋದಕ್ಕೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಬನ್ನಿ ಇದರ ಸಾಂಬಾರು ನಾನು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನಾನು ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನೋಡಿ ಇವಾಗ ಇದನ್ನ ಕಟ್ ಮಾಡಿ ಸಾಂಬಾರಿಗೆ ಸಪ್ರೇಟ್ ಮಾಡಿಬಿಟ್ಟು ಅದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಖಾರ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ 3 ಫಿಶ್ನ ನಾನು ತವಾ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ಹಾಗೆ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ಪೀಸ್ ಮಾಡಿಕೊಂಡು ಖಾರನ ಅದ್ರ ಮೇಲೆ ಅಪ್ಲೈ ಮಾಡಿಟ್ಟಿದ್ದೀನಿ. ಅದ್ರ ಮಸಾಲಾನ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಬೇಕು ಅನ್ನೋರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ಮಾಡೋವಾಗ ಶೇರ್ ಮಾಡ್ತೀನಿ. ಅದಕ್ಕೆ ಯಾವುದೇ ರೀತಿ ರೆಡಿಮೇಡ್ ಪೌಡರ್ ಎಲ್ಲ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್, ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಂಡಿದ್ದೀವಿ. ನೋಡಿ ಸಾಂಬಾರಿಗೆ ನಾನು ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಹಾಗೆಯೇ ಸ್ವಲ್ಪ ಮೆಂತ್ಯ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, 2 ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ರುಬ್ಕೊ ಬಂದುಬಿಡೋಣ. ಹಾಗೆಯೇ ನನಗೆ ಮಾರ್ನಿಂಗಿಂದ ನನಗೆ ಮಗಳದು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇತ್ತು ಫ್ರೆಂಡ್ಸ್. ಸೊ ಅಲ್ಲೋಗಿ ನಾನು ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನಗೆ ಆಫ್ಟರ್ನೂನ್ ಆಗೋಯ್ತು. ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಆದರೆ ಬನ್ನಿ ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ, ಇದಂತೂ ತುಂಬ ಈಸಿ ಫಿಶ್ ಸಾಂಬಾರಲ್ಲ. ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ, ಇನ್ನೇನು ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಈರುಳ್ಳಿ ಫ್ರೈ ಆದಮೇಲೆ ಅದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಆ ಖಾರನ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ಹುಣಸೆಹಣ್ಣು, ನಾವು ಬೀಜ ಎಲ್ಲ ರಿಮೂವ್ ಆಗಿರೋದಿದ್ರೆ ಅದನ್ನು ನಾನು ಖಾರದಲ್ಲೇ ಪೇಸ್ಟ್ ಮಾಡಿಬಿಡ್ತೀನಿ. ಆದರೆ ನನ್ನ ಹತ್ರ ಇರೋ ಹುಣಸೆಹಣ್ಣಲ್ಲಿ ಬೀಜ ಇದೆ, ಸೊ ಹಾಗಾಗಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಯಲ್ಲಿ ನೆನೆಸಿರೋ ಹುಣಸೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಫಿಶ್ ಸಾಂಬಾರಿಗೆ ಮೇಯ್ನ್ ಬೇಕಾಗಿರೋದೇ ಹುಣಸೆ ಹುಳಿ ಹಾಕೋದ್ರಿಂದನೇ ಅದು ಚೆನ್ನಾಗಾಗೋದು. ಹಾಗೆಯೇ ಮಂಗಳೂರು ಸೈಡವರೆಲ್ಲ ಇದನ್ನ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ನಾವೆಲ್ಲ ಇದು ಹಸಿ ಖಾರ ಹಾಗೇ ಆ್ಯಡ್ ಮಾಡ್ತೀವಿ, ಅವ್ರುಗಳಾಗಲ್ಲ. ಅದು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಅವರು ಅದನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಬಿ ಹಾಕ್ತಾರೆ. ನಮ್ಮ ಸೈಡ್ ಹಾಸನ ಸೈಡೆಲ್ಲ ಈಗೇನೆ ಹಸಿ ಖಾರ ರುಬ್ಬಿನೇ ಅದನ್ನು ಹಾಕ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇದು ಖಾರ ಕುದಿ ಬರೋ ಟೈಮಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನ ಒಂದು 10 ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋ ಥರ ಕುದಿಸ್ಕೊಳ್ಳೋಣ. ಸಾಂಬಾರು ಚೆನ್ನಾಗಿ ಬೆಂದಿದ್ದಾದಮೇಲೆ ಇವಾಗ ನಾನು ಫಿಶ್ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ. ಹಾಗೆಯೇ ಇವತ್ತು ತುಂಬ ಕೆಲಸ ಇದೆ ಫ್ರೆಂಡ್ಸ್. ಯಾಕೆ ಅಂದರೆ ನೀವು ತಮ್ಲಿ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ ನಿಮಗೆ. ನಾನು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿರೋದು ಅಕ್ಕ. ಲಾಂಗ್ ಟೈಮ್ ಅಂದರೆ ಒನ್ ಇಯರ್ 5 ಮಂತ್ ಆಯಿತು, 5 ಮಂತ್ 6 ಮಂತ್ ಆಗ್ತಾ ಬಂತು ಅಕ್ಕನ ಮನೆಗೆ ಹೋಗಿ. ನಾನು ಕೊರೋನಾ ಅದು ಇದು ಅಂದ್ಕೊಂಡೆಲ್ಲ ಭಯ ಪಟ್ಕೊಂಡು ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಇವಾಗಲೂ ಹಾಗೆ ಅಂತಿದ್ದಾರೆ, ಮತ್ತೆ ಎಲ್ಲ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು. ಇರಲಿ ಹೋಗಿ ಬಂದುಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು. ನಮಗೂ ತುಂಬ ಬೇಜಾರಾಗಿತ್ತು ಮನೇಲೇ ಇದ್ದು. ಸೊ ಹಾಗಾಗಿ ಹೊರಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ಫಿಶ್ ಹಾಕಿದಾದ್ಮೇಲೆ ಒಂದು 5 ಮಿನಿಟ್ಸ್ ಅಷ್ಟೇ ಕುದಿಸ್ಬಿಟ್ಟು ಇವಾಗ ಆಫ್ ಮಾಡ್ತಾಯಿದ್ದೀನಿ. ಇದು ಇವಾಗ ರೆಡಿ ಆಯಿತು, ಇಷ್ಟೇ ಫ್ರೆಂಡ್ಸ್. ಹಾಗೆ ಮಗ ಏನು ಮಾಡ್ತಿದ್ದಾನೆ ನೋಡಿ ಬನ್ನಿ. ಹಾಗೇನೆ ಅವನಿಗೆ ನಾವು ಬೆಂಗಳೂರು ಹೊರಟಿರೋದ್ರಿಂದ ಹೇರ್ ಕಟ್ಟಿಂಗ್ ಆಗಿರಲಿಲ್ಲ ಅಂದ್ಬಿಟ್ಟು ನಾವು ನೆನ್ನೆ ನೈಟ್ ಅವನಿಗೆ ಹೇರ್ ಕಟ್ ಮಾಡಿಸ್ಕೊಬಂದ್ವಿ. ನೋಡಿ ಫ್ರೆಂಡ್ಸ್, ಇದು ಏನು ಹೆಬ್ಬೂಲಿ ಕಟ್ಟಿಂಗ್ ಅಂತ ಹೇಳ್ತಾಯಿದ್ರು ಕಟ್ಟಿಂಗ್ ಶಾಪಲ್ಲಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಯಾವಾಗಲೂ ಮಶ್ರೂಮ್ ಕಟ್ಟು ಅದು ಇದು ಬಾಯ್ ಕಟ್ಟೆ ಮಾಡಿಸ್ತಾ ಇದ್ವಲ್ಲ ಅಂದ್ಬಿಟ್ಟು ಮಾಡಿಸಿದ್ದೀವಿ ಈ ಥರ. ಈ ರೀತಿಯಾಗಿದೆ ಇವನ ಹೇರ್ ಸ್ಟೈಲು. ಹಾಗೆಯೇ ನಾನು ವೆಜಿಟೇಬಲ್ಸ್ನ ಇವನಿಗೆ ಬೇಯಿಸೋದಕ್ಕೆ ಹಾಕೋದಕ್ಕೆ ಅಂದ್ಬಿಟ್ಟು ಎರಿತಾ ಇದ್ದೆ. ನಾನು ಮಾಡ್ಕೊಡ್ತೀನಿ ಹೆಲ್ಪು ಅಂತ ಹೇಳ್ಬಿಟ್ಟು ಅವನು ಟೊಮೊಟೊ ಸಿಪ್ಪೆನ ಇದರಿಂದ ಎರಿತಾ ಇದ್ದಾನೆ. ಹಾಗೆಯೇ ಮಿಕ್ಸಿಲಿ ಹಾಕ್ತಾ ಇದ್ದಾನೆ. ನಾನು ಸಾಂಬಾರಿಗೆ ರೆಡಿ ಮಾಡಬೇಕಾದ್ರೆ ಮಿಕ್ಸಿ ಜಾರ್ ಯೂಸ್ ಮಾಡಿದ್ದೆ, ಅದನ್ನ ನೋಡಿಕೊಂಡು ಇವನು ಇವಾಗ ರೆಡಿ ಮಾಡ್ತಾ ಇದ್ದಾನೆ ನಾನು ಅಡುಗೆ ಮಾಡ್ತೀನಿ ಅಂತ. ನೋಡಿ ಎಲ್ಲ ಟಾಯ್ಸು ಮತ್ತು ಟೊಮೆಟೊ ಎಲ್ಲ ಸೇರಿಸಿ ಮಿಕ್ಸಲ್ಲಿ ಹಾಕ್ತಾ ಇದ್ದಾನೆ. ಇವಾಗ ಅದೇ ಕ್ಯಾಪ್ ಅಂತೆ, ಅದನ್ನು ಕ್ಲೋಸ್ ಮಾಡಿ ರುಬ್ತೀನಿ ಅಂತ ಹೇಳ್ತಾ ಇದ್ದಾನೆ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ತುಂಬ ದಿನ ಆಯಿತು ಬ್ಲ್ಯಾಕ್ಹೆಡ್ಸ್ ಮತ್ತು ವೈಟ್ಹೆಡ್ಸ್ನ ರಿಮೂವ್ ಮಾಡಿಕೊಂಡು. ಸೊ ಇವತ್ತು ನಾನು ಬೆಂಗಳೂರು ಹೊರಟಿದ್ದೀವಲ್ವ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಬ್ಲ್ಯಾಕ್ಹೆಡ್ಸ್ನ ರಿಮೂವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಸ್ಟೀಮರ್ನ ಯೂಸ್ ಮಾಡಿಕೊಂಡು ನಾನು ಬ್ಲ್ಯಾಕ್ಹೆಡ್ಸ್ ರಿಮೂವ್ ಮಾಡೋದು. ಇದ್ರದ್ದು ವೀಡಿಯೋನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಫೇಸ್
ಮೇಕಪ್ ರಿಮೂವರ್ ಟಿಶ್ಯೂನ ಇಟ್ಕೊಂಡಿದ್ದೀನಿ. ಹಾಗೆಯೇ ಅದನ್ನ ರಿಮೂವ್ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರೋಂಥ ಪಿನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ರಿಮೂವರ್ನ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ಟೀಮ್ ತೊಗೊಳ್ತಾ ಇದ್ದೀನಿ. ನಾನು ಇದ್ರ ವೀಡಿಯೋನ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಮೇಲ್ಗಡೆ ಕಾರ್ಸ್ ಪ್ಲೇ ಆಗ್ತಾ ಇರುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವರ್ದು. ನೀವು ಇಷ್ಟು ಇಂಟ್ರೆಸ್ಟ್ ಇದ್ದವ್ರು ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ಗಳನ್ನ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್, ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಇದಕ್ಕಿಂತ ಬೇರೆ ಯಾವ್ಯಾವ ರೀತಿ ಪ್ರೊಸೀಜರ್ ಇದೆ ಬ್ಲ್ಯಾಕ್ ಹೆಡ್ಸ್ನ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನು ಆಲ್ರೆಡಿ ಅದರಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವಾಗ ಅಕ್ಕನ ಮನೆಗಳಿಗೆ, ಅಕ್ಕ ತಂಗಿದಿರ ಮನೆಗಳಿಗೆ ಅಥವಾ ಅಮ್ಮನ ಮನೆಗೆ ಹೋಗೋದು ಅಂದರೆ ಯಾವ ಹೆಣ್ಮಕ್ಳುಗಳಿಗೆ ತಾನೇ ತುಂಬ ಇಷ್ಟ ಇರಲ್ಲ ಹೇಳಿ. ಎಲ್ಲರೂ ಅಷ್ಟೇ, ಆ ಎಕ್ಸೈಟ್ಮೆಂಟೇ ಬೇರೆ. ಸೊ ಹಾಗಾಗಿ ನಮಗೂ ಅದೊಂಥರ ಎಕ್ಸೈಟ್ಮೆಂಟು. ಅದರಲ್ಲೂ ನಾನು ತುಂಬ ದಿನ ಆಯಿತು ಹೋಗಿ, ಹಾಗಾಗಿ ಇವಾಗ ತುಂಬ ಎಕ್ಸೈಟಾಗಿ ಹೊರಟಿದ್ದೀವಿ. ನಾನು ಮತ್ತು ನನ್ನ ಟ್ವಿನ್ ಸಿಸ್ಟರ್ ಇಬ್ಬರೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಸ್ಬೆಂಡ್ ಬರ್ತಾ ಇಲ್ಲ, ನಾನು ಮಕ್ಕಳು, ನನ್ನ ಟ್ವಿನ್ ಸಿಸ್ಟರ್ ಇದ್ದಾರೆ ಅಂತ ಹೇಳಿದ್ನಲ್ವ, ಅವ್ರ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವಳು ಹೇಳಿದಾಳೆ ಮಾರ್ನಿಂಗೇನೆ ಬೇಗ ರೆಡಿಯಾಗಿ ನಾನು ಬಂದು ಪಿಕಪ್ ಮಾಡ್ತೀನಿ ಅಂತ. ಸೊ ಬನ್ನಿ ಫ್ರೆಂಡ್ಸ್, ನಾನಿವಾಗ ಫಿಶ್ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ನಾನು ನೀರು ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ 6 o'clock ಆಗ್ತಾ ಬಂತು. ಮಗ ಇವಾಗ ನೀರು ದೋಸೆ ಕೇಳ್ದ. ಹಾಗೆಯೇ ಹಸ್ಬೆಂಡ್ ಇವಾಗ ಟೀ ಟೈಮ್ಸ್ ಬಂದಿದ್ದರು. ಸೊ ಅವ್ರಿಗೂ ಒಂದೆರಡು ಹಾಕೊಡೋಣ, ತಿಂದ್ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಪಕ್ಕದಲ್ಲೇ ತವಾ ಫ್ರೈ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಅದನ್ನ ಮಕ್ಳಿಗೆ ತಿನ್ಸೋಣ ಅಂದ್ಬಿಟ್ಟು ಹಾಕಿದೆ. ಅವರು ತಿನ್ನೋಕ್ಕೂ ಅವ್ರಿಗೆ ಇಷ್ಟಪಡಲ್ಲ ಮಕ್ಕಳು ಫಿಶ್ನ, ಅದ್ರ ಸ್ಮೆಲ್ ಅಂದ್ರೇ ಅವ್ರಿಗೆ ಆಗಲ್ಲ. ಮನೇಲಿ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ನನಗೆ ಸಾಂಬಾರು ಫಿಶ್ ಅಂದರೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ನನಗೆ ಈ ಥರ ಫ್ರೈ ಫಿಶ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸರಿ ಅಂದ್ಬಿಟ್ಟು ಅದನ್ನ ಹಾಕಿದ್ದೆ, ಮಕ್ಕಳಿಗೆ ಅಂತ ಹಾಕಿದ್ದೆ, ಅವ್ರು ತಿಂದಿರಲಿಲ್ಲ. ಇವಾಗ ಅವರಿಗೆ ಜಸ್ಟ್ ಬಿಸಿ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಅದು ಆಲ್ರೆಡಿ ಬೆಂದಿದೆ. ಇದಕ್ಕೆ ನೀರು ದೋಸೆ ಕಾಂಬಿನೇಷನ್ ಆಗಿರ್ಬೋದು, ಹಾಗೆಯೇ ಕಡುಬು ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರಿಗೆ. ಹಾಗೆಯೇ ನಮ್ಮ ಹಾಸನ ಸೈಡಲ್ಲಿ ರೆಗ್ಯುಲರಾಗಿ ಮಾಡೋದು ನಾವು ಮುದ್ದೆನ, ಯಾವುದೇ ನಾನ್ ವೆಜ್ಗಾಗಿರ್ಬೋದು ಮತ್ತು ಫಿಶ್ ಸಾಂಬಾರಿಗಾಗಿರ್ಬೋದು ಮುದ್ದೆ ಕಾಂಬಿನೇಷನ್ನೇ ಜಾಸ್ತಿ ಮಾಡೋದು. ಆದರೆ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು 3 ಫಿಶ್ನ ಮಸಾಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಇವಾಗ 2 ಫಿಶ್ ನಾನಿನ್ನೂ ಅದನ್ನು ಫ್ರೈ ಮಾಡಿಲ್ಲ, ಹಾಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ಹಸ್ಬೆಂಡ್ಗೋಸ್ಕರ 1 ಹಾಕಿದ್ದೀನಿ. ನಾವು ಊಟದ ಟೈಮಿಗೆ ಅದನ್ನ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಇರೋರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಬಟ್ಟೆ ಪ್ಯಾಕ್ ಮಾಡೋದೆಲ್ಲ ಇದೆ, ಹಾಗಾಗಿ ನಾನು ಮತ್ತೆ ಈ ವಿಡಿಯೋನ ಇಲ್ಲಿಗೆ ಕಂಟಿನ್ಯೂ ಮಾಡ್ತಾ ಇಲ್ಲ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಮಾರ್ನಿಂಗ್ ಸಿಗೋಣ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 8 o'clock ಆಗ್ತಾ ಬಂತು, 7:45 ಆಗಿದೆ. ಸಂಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ನೆನ್ನೆ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹೇಳಿದ ಹಾಗೆ ನಾವು ಮಾರ್ನಿಂಗ್ ಬೆಂಗಳೂರಿಗೆ ರೆಡಿ ಆಗಿದ್ವಿ ಅಂತ ಹೇಳಿದೆ. ನೋಡಿ ಫ್ರೆಂಡ್ಸ್, ಲಗೇಜ್ ಎಲ್ಲ ಹೊರಗಡೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಬೇಗ ಬರ್ತೀವಿ, ಏನು ಟಿಫನು ಮತ್ತು ಕಾಫಿಗೆಲ್ಲ ಕೂರಲ್ಲ, ಬೇಗ ಹೊರಟ್ಬಿಡೋಣ, ಬಿಸಿಲು ಟೈಮ್ ಅಲ್ವಾ, ಬೇಗ ಮನೆಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ನಾನು ಬೇಗ ರೆಡಿಯಾಗಿದ್ದೆ. ಮಕ್ಕಳೂ ಸಹ ಬೇಗ ಎಬ್ಬಿಸ್ಕೊಂಡು ರೆಡಿಯಾಗಿದ್ದೀವಿ. ಮಗಳು ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ವೆಯ್ಟ್ ಮಾಡಿ. ಅವಳು ಬೇಗನೆ ಎದ್ದಿದ್ಲು. ಓಕೆ ಫ್ರೆಂಡ್ಸ್, ನನ್ನ ಸಿಸ್ಟರ್ ಬಂದರು. ಅವರು ಮತ್ತೆ ಏನು ಕೂರಲಿಲ್ಲ, ಅವರು ಟಿಫನಿಗೆಲ್ಲ ಕೂರಲಿಲ್ಲ, ಕಾಫಿಗೂ ಸಹ ಕುಡಿಲಿಲ್ಲ. ಅವ್ರ ಜೊತೆ ನಾವು ಹೊರಟಿದ್ದೀವಿ. ಇವಳು ನನ್ನ ಸಿಸ್ಟರ್ ಮಗಳು. ಹಾಗೆಯೇ ಅಮ್ಮ ಆ ಕಡೆ ಕೂರಿಸ್ಕೊಂಡಿದ್ದಾರಲ್ವ, ಅವನು ನನ್ನ ಸಿಸ್ಟರ್ ಮಗ, ಅವನು ಚಿಕ್ಕವನಿನ್ನ 7-8 ಮಂತ್ ಅಷ್ಟೇ. ಹೋಗ್ತಾ ಇದ್ದೀವಿ, ಹೊರಟಿದ್ದೀವಿ. ಖುಷಿ ಆಗ್ತಾ ಇದೆ. ತುಂಬ ದಿನದ ಮೇಲೆ ಲಾಂಗ್ ಜರ್ನಿ ಹೊರಟಿರೋದ್ರಿಂದ. ಕೊರೋನಾ ಅಂದ್ಕೊಂಡು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಇವಾಗ ಹೋಗ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ. ಹಾಗೆಯೇ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಮುಂದೆ ತುಂಬ ಕಾಸ್ಟ್ಲಿ ಕಾರು, ಇವಾಗೆಲ್ಲ 2 crores 1 crores ಕಾರ್ಗಳೆಲ್ಲ ಹೋಗ್ತಾ ಇರುತ್ತೆ ಅವಾಗವಾಗ. ಇವಾಗಲೂ ಅಷ್ಟೇ, ನಾವು ಕಾರಲ್ಲಿ ಹೋಗ್ಬೇಕಾದ್ರೆ 3-4 ಕಾರ್ ಪಾಸ್ ಆಯಿತು. ಅದೇನೋ ಒಂಥರ ಅದು ವೀಡಿಯೋ ಮಾಡೋಣ ಅಂತ ಹೋದರೆ ತುಂಬ ಫಾಸ್ಟಾಗಿ ಕಣ್ಣು ತೆಗಿಯೋ ಅಷ್ಟರಲ್ಲೇ ಮೂವ್ ಆಗಿಬಿಡ್ತು. ಸರಿ ಅಂದ್ಬಿಟ್ಟು ಅವರು ಮಧ್ಯದಲ್ಲಿ ನಿಲ್ಲಿಸಿದ್ರು. ಮಕ್ಳಿಗೆ ಏನಾದರೂ ಒಂದು ಇಡ್ಲಿ ಏನಾದರೂ ತೊಗೊಳ್ಳೋಣ, ತಿನ್ಸೋಣ, ನೀವು ಟಿಫನ್ ತಿನ್ನಿ ಅಂದ್ಬಿಟ್ಟು ನಮ್ಮ ಬಾವ ಮಧ್ಯದಲ್ಲೇ ನಿಲ್ಲಿಸಿದ್ರು. ಸ್ವಾತಿ ಡೆಲಿಕೇಸಿ ಅಂದ್ಬಿಟ್ಟು ಇದು ಆನ್ ದಿ ವೇ ಸಿಗುತ್ತೆ ಫ್ರೆಂಡ್ಸ್. ಬೆಂಗಳೂರಿಗೆ ಹೋಗ್ತಾ ಆನ್ ದಿ ವೇ, ಕುಣಿಗಲ್ಗಿನ್ನ ಇನ್ನೂ ಮುಂದೆನೇ ಸಿಗುತ್ತೆ, ಇನ್ನು ಫಸ್ಟ್ಗೇ ಸಿಗುತ್ತೆ. ಕುಣಿಗಲ್ಗೆ ನಿಯರ್ ಆಗಿದೆ ಇದು. ಸೊ ಇಲ್ಲಿ ಮಕ್ಳುಗಳು ಸ್ವಲ್ಪ ಆಟಾಡ್ಕೊಳ್ಳಿ, ಲಾಂಗ್ ಜರ್ನಿ ಅಲ್ವಾ, ಸ್ವಲ್ಪ ಹಂಗೆ ಕಂಟಿನ್ಯೂಸ್ ಹೋಗ್ತಾಯಿದ್ರೆ ಅವ್ರಿಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಸರಿ ಲೈಟಾಗಿ ಟಿಫನ್ನು ಮಾಡ್ಕೊಬಿಡೋಣ, ಮತ್ತು ಸ್ವಲ್ಪ ಟೈಮ್ ಮಕ್ಳುಗಳು ಆಟಾಡ್ಕೊಳ್ಳಿ ಅಂದ್ಬಿಟ್ಟು ಇಳಿಸಿದ್ದಾರೆ.
ಹಾಗೆ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಾ ಅವಳು ನನ್ನ ಸಿಸ್ಟರ್ ಫ್ರೆಂಡ್ಸ್, ನಾವಿಬ್ಬರು ಟ್ವಿನ್ಸ್. ನೋಡಿ ಫ್ರೆಂಡ್ಸ್, ಇದು ಸಂಡೇ ಆಗಿರೋದ್ರಿಂದ ತುಂಬ ಒಳಗಡೆ ರಶ್ ಇತ್ತು. ಮತ್ತು ಮಕ್ಳುಗಳಿಲ್ಲೇ ಆಟ ಆಡ್ತಾ ಇರೋದ್ರಿಂದ ಹೊರಗಡೆನೇ ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಗಡೆನೇ ತರ ಕೇಳಿದ್ವಿ. ನಾವು ಒಳಗಡೆ ಏನು ಹೋಗಲಿಲ್ಲ. ಒಳಗಡೆ ತುಂಬಾ ಜನ ಇದ್ದರು. ಹೊರಗಡೆನೂ ಅಷ್ಟೇ ತುಂಬ ಜನ ಹೊರಗಡೆನೇ ಔಟ್ಸೈಡೇ ನಿಂತ್ಕೊಂಡು ಟಿಫನ್ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಯಾವಾಗ ಬಂದರೂ ಅಷ್ಟೇ ತುಂಬಾ ರಶ್ ಇರುತ್ತೆ. ಅದರಲ್ಲೂ ನಮಗಿಂತ ಮಕ್ಳುಗಳಿಗೆ ತುಂಬ ಖುಷಿ. ಅವರೆಲ್ಲ ಒಂದೇ ಕಡೆ ಸೇರ್ಕೊಳ್ತಾ ಇದ್ದಾರಲ್ವ, ಅವ್ರಿಗೇನೋ ಒಂಥರ ಎಕ್ಸೈಟ್ಮೆಂಟು. ಮಾರ್ನಿಂಗಿಂದ ಅಕ್ಕನ ಮಕ್ಕಳು ಫೋನ್ ಮಾಡ್ತಾ ಇದ್ದಾರೆ, ಇನ್ನೂ ಎಲ್ಲಿದ್ದೀರಾ ಅಂತ. ಓಕೆ ಫ್ರೆಂಡ್ಸ್, ನೋಡಿ ನಾವು ಟಿಫನ್ ಮಾಡ್ಕೊಳ್ತಾ ಇದ್ದೀವಿ, ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತೆ ಹೊರಟ್ವಿ ಫ್ರೆಂಡ್ಸ್. ಮತ್ತು ನಾನು ಮಧ್ಯದಲ್ಲಿ ಏನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ತುಂಬ ಲೇಟೇ ಆಗೋಯ್ತು. ಅವ್ರ ಸಿಸ್ಟರ್ ಮನೆಗೆ ಹೋಗಿ ಮತ್ತು ಅವ್ರ ಫ್ರೆಂಡ್ಸ್ ಮನೆಗೆ ಹೋಗಬೇಕಾಗಿತ್ತು ನಮ್ಮ ಭಾವ. ಸೊ ಅಲ್ಲೆಲ್ಲ ಹೋಗಿ ಬರೋಷ್ಟರಲ್ಲಿ ಆಫ್ಟರ್ನೂನ್ 12:30 to 1 o'clock ಆಗ್ತಾ ಬಂದಿತ್ತು. ಇವಾಗಷ್ಟೇ ಮನೆ ರೀಚ್ ಆದ್ವಿ, ಅಕ್ಕನ ಮನೆನ. ಓಕೆ ಫ್ರೆಂಡ್ಸ್, ಎಲ್ಲರೂ ತುಂಬ ಖುಷಿ. ಮಕ್ಳುಗಳ ಖುಷಿನ ನೋಡೋಕ್ಕಾಗ್ತಾ ಇರಲಿಲ್ಲ. ಅದರಲ್ಲೂ ಅರ್ಧ ಡಜನ್ ಮಕ್ಳುಗಳು ಒಂದೇ ಕಡೆ ಸೇರ್ಕೊಂಡಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಅವ್ರ ಜೊತೆ ಎಲ್ಲ ಹೆಂಗೆ ಟೈಮ್ ಪಾಸ್ ಮಾಡಿದ್ವಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಇವಾಗಷ್ಟೇ ಮನೆ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ಹಾಗೆಯೇ ಸಂಡೇ ಆಗಿರೋದ್ರಿಂದ ಅಕ್ಕ ಮಾರ್ನಿಂಗೇ ಹೇಳಿದ್ಲು ಟಿಫನ್ಗೆ ಬನ್ನಿ ಅಂದ್ಲು. ಆದರೆ ನಮಗೆ ಟಿಫನಿಗೆ ಬರೋಕ್ಕಾಗಲಿಲ್ಲ, ಅಲ್ಲೇ ತಿಂದ್ವಿ ಅಂದಿದ್ದಕ್ಕೆ ಆಫ್ಟರ್ನೂನ್ ಲಂಚ್ ಪ್ರಿಪೇರ್ ಮಾಡಿ ಎಲ್ಲ ಕಾಯ್ತಾಯಿದ್ರು ಅವರು. ಅಕ್ಕ ಬಾವ ಮತ್ತು ಮಕ್ಕಳು ಎಲ್ಲರೂ ಎಕ್ಸೈಟಾಗಿ ಕಾಯ್ಕೊಂಡು ಕೂತ್ಕೊಂಡಿದ್ರು ಅವರು, ಇವಾಗ ಬರ್ತಾರೆ ಅಂತ. ನಾವಂತೂ 1 o'clock ಆಯಿತು, ಮಾರ್ನಿಂಗೇ ಹೊರಟವರು. ಸರಿ, ಒಳಗಡೆ ಬಂದಿದ್ದ ತಕ್ಷಣವೇ ಮಕ್ಳುಗೆಲ್ಲ ಎಲ್ಲರೂ ಖುಷಿಯಾಗಿ ಆಟ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ಬಿಸಿಲಾಗಿರೋದ್ರಿಂದ ಜರ್ನಿ ಮಾಡಿದರೆ ಏನೋ ಒಂಥರ ಆಯಾಸ ಆದಂಗೆ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಈ ವಿಡಿಯೋನ ಏನು ಮತ್ತು ಇವತ್ತೇನು ಕಂಟಿನ್ಯೂ ಮಾಡಲ್ಲ. ಇವಾಗೆಲ್ಲ ಅಕ್ಕ ಏನೇನು ಅಡುಗೆ ಮಾಡಿದ್ದಾಳೆ ನೋಡೋಣ ಬನ್ನಿ. ಸಂಡೇ ಆಗಿರೋದ್ರಿಂದ ಅವರು ಮನೇಲೆಲ್ಲ ಏನೋ ಪೂಜೆ ಇಟ್ಕೊಂಡಿದ್ದಾರಂತೆ. ಅವ್ರು ಯಾರು ನಾನ್ ವೆಜ್ ಯೂಸ್ ಮಾಡಲ್ಲ, ನಾವು ತಿನ್ನಲ್ಲ ಅಂದರು. ನಮಗೋಸ್ಕರ ಮಾತ್ರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಿದ್ದು ಅಕ್ಕ. ನೋಡಿ, ಚಿಕನ್ ಕಬಾಬ್ ಮಾಡಿದ್ದಾರೆ, ವೈಟ್ ರೈಸ್ ಮಾಡಿದ್ದಾರೆ, ಹಾಗೆಯೇ ಮೊಸರು ಬಜ್ಜಿ ಮಾಡಿದ್ದಾರೆ, ಬಿರಿಯಾನಿ ಮಾಡಿದ್ದಾರೆ. ಹಾಗೆಯೇ ಪಕ್ಕದಲ್ಲಿ ಮಟನ್ ಸಾಂಬಾರನ್ನ ರೆಡಿ ಮಾಡಿಟ್ಟಿದ್ದಾರೆ. ಇದೆಲ್ಲ ಅವ್ರು ಇವತ್ತು ತಿನ್ನಲ್ವಂತೆ, ನಮ್ಗಳಿಗೋಸ್ಕರ ಮಾಡಿಟ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಮಕ್ಳಿಗೆ ಊಟ ತಿನ್ಸೋಣ. ಹಾಗೆಯೇ ನಮಗೂ ಟಯರ್ಡ್ ಆಗಿದೆ. ನಾವು ಎಲ್ಲ ಊಟ ತಿಂದು ಇವತ್ತು ರೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇಲ್ಲಿ ಬಂದಮೇಲೆ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ, ಹಾಗೆಯೇ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ನೆಕ್ಸ್ಟ್ ಬರೋ ವ್ಲಾಗ್ನ ಮಿಸ್ ಮಾಡ್ತೀರಾ ವಾಚ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಾ ಇರೋರು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಐ ಲವ್ ಯು, ಬಾಯ್.